Powered by Fruity. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಎಂಥ ಒಳ್ಳೆಯ ಸಾಹಿತ್ಯ. ಸಾಹಿತ್ಯ ಅನ್ನೋದು ಅದು ತಾಯಿಯ ಶ್ರೀರಕ್ಷೆಯಲ್ಲಿ ಬೆಳೆಯುವಂಥದ್ದು ಅಂತಾರೆ. ಅಂದ್ರೆ ಅದಕ್ಕಿರುವಂಥ ಮಮಕಾರವೇ ಬೇರೆ ರೀ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿಜವಾಗ್ಲೂ ಹೌದು, ನಾವೆಲ್ಲರೂ ಅದೇ ಸ್ಥಿತಿಯಲ್ಲಿದ್ದೀವಿ ಈಗ. GSS ನಮ್ಮನ್ನ ಅಗಲಿದ್ದಾರೆ ಅಂತ ಇಲ್ಲ, ಅವರು ನಮ್ಮ ಮನದಾಳದ ಭಾವವನ್ನ ಜಗತ್ತಿನ ವಿಸ್ತಾರಕ್ಕೆ ಹರಿಯೋದಕ್ಕೆ ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ನಿಜವಾಗ್ಲೂ ಅವರಿಗೆ ನಮ್ಮ ನಮನವನ್ನ ಸಲ್ಲಿಸ್ತಾ ನಮ್ಮ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತು ನಿಮ್ಮೆಲ್ಲರ ಮುಂದೆ ಮುಖ್ಯವಾದ ಅತಿಥಿಗಳು ಬರ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಸಾಹಿತ್ಯವನ್ನ ಬರಿತಾ, ಜನರಿಗೆ ಬಹಳ ಹತ್ತಿರವಾಗ್ತಾ, ಜನರ ಪ್ರತಿಯೊಂದು ಮಾತುಗಳನ್ನ ಹಾಡಾಗಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಹಾಗೂ ಶಶಿಕಲಾ. ಈಕೆಯೂ ಅಷ್ಟೇ ತುಂಬಾ ಒಳ್ಳೆಯ ಗಾಯಕಿ. ಇವರಿಗೆ ಸ್ವಾಗತ, ಸುಸ್ವಾಗತ. ಏನು ತಪಸ್ ಮಾಡ್ತಾ ಇದ್ದೀರಾ? ಸೊ ತಾವು ಏನು ಗಡ್ಡ ಗಿಡ್ಡ ಹೇಗೆ ಬಿಟ್ಟಿದ್ರಿ? ನಾನು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದೀನಿ. ಅಂದ್ರೆ ಏನೋ ಮಠ ಗಿಟ್ಟ ಕಟ್ತಿದ್ರಾ ಅಥವಾ ಏನು? ಗುರೂಜಿ ಅಂತ. ಗುರೂಜಿ ಅಂತ ಸಿನಿಮಾ ಹೆಸರು. ಹೌದು, ನೀವು ಈ ಮಾರ್ನಿಂಗ್ ಬ್ಯಾಂಡ್ ಅವ್ರು ಯಾಕೆ ನೈಟ್ ಬ್ಯಾಂಡ್ ಬಂದಿದ್ರಿ? ಬದಲಾವಣೆ ಅನಿವಾರ್ಯ. ಓಕೆ ಓಕೆ. ಶಶಿಕಲಾ, ನಿನ್ ಬಗ್ಗೆ ನಾನು ಕೇಳಿದ್ದೀನಿ, ನಿನ್ನ ಹಾಡುಗಳನ್ನ ಕೇಳಿದ್ದೀನಿ. ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮ ನಮ್ಮ ಜೀ ವಾಹಿನಿಯಲ್ಲೂ ನಡೆಸ್ಕೊಟ್ಟಿದ್ಯಾ. ಈಗಾಗಲೇ ಒಂದು ಸಿನಿಮಾದಲ್ಲಿ ಕೂಡ ಹಾಡಿದ್ಯಾ, ಪರೋಡಿ ಅಂತ. ಪರೋಡಿ, ಓಕೆ. ಹೌದಾ, ಆ ಹಾಡಿಂದಾನೆ ಒಂದ್ಸರಿ ಶುರು ಮಾಡ್ಬೋದಲ್ಲ? ಬಾರೆ 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 ನೀನು ಯಾರೇ ಆಗಿರಿ, ನಿನ್ನ ಲೈಫ್ ಇನ್ಶೂರೆನ್ಸ್ ನಾನೇ ಆಗುವೆ. ಬಾರು 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 ನನ್ನ ಮುದ್ದು ಉಪ್ಪಿಯೇ, ಅಪ್ಪಿಕೊಂಡು ಮುದ್ದು ಮಾಡಿ ಪಪ್ಪಿ ಕೊಡುವೆ. ಪ್ರೀತಿಗಿಲ್ಲ ಸೈಲೆನ್ಸರು, ನೀನೇ ನನ್ನ ಲೈಸೆನ್ಸರು ಈ ಬಾಳಿಗೆ. That's the way, that's the way, that's the way to Bangalore. That's the way, that's the way, that's the way to Bangalore. ಸೂಪರ್. ರಿಯಲಿ ನನಗೆ ಬಹಳ ಖುಷಿ ಆಗುತ್ತೆ. ನಿಮ್ಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಸ್ಥಾನವನ್ನ ಅಲಂಕರಿಸಬಹುದು. ಓಕೆ, ಈಗ ಬರ್ತಿದ್ದಾರೆ ಕನ್ನಡ ಚಲನಚಿತ್ರ ರಂಗಕ್ಕೆ 27 ವರ್ಷದ ನಂತರ ರಾಷ್ಟ್ರೀಯ ಪ್ರಶಸ್ತಿನ ತಂದುಕೊಟ್ಟಂತಹ ನಟ ಸಂಚಾರಿ ವಿಜಯ್ ಹಾಗೂ ಚೆಲುವಿನ ಚಿಲಿಪಿಲಿ ರೂಪಿಕಾ. ಚೋರಿ ಚೋರಿ ಕಿಯಾ ರೇ, ತಿರುಗಿ ತಿರುಳಿಯಾ ರೇ, ಚೋರಿ ಚೋರಿ ಕಿಯಾ ರೇ, ತಿರುಗಿ ತಿರುಳಿಯಾ ರೇ, ಜಾದೂ ಸಿತಾರಾ ಕಿಯಾ ರೇ. ಓಕೆ, ಚೆಲುವಿನ ಚಿಲಿಪಿಲಿಯಿಂದ ಪಾದಾರ್ಪಣೆ ಮಾಡಿ ಹಾದಿ ಬೀದಿ ಲವ್ ಸ್ಟೋರಿ ವರೆಗೆ ಬಂದಿದ್ಯಾ. ಏನ್ ಅನ್ಸುತ್ತಮ್ಮ ನಿನಗೆ? ತುಂಬಾ ಖುಷಿ ಆಗತ್ತೆ. ಬಿಕಾಸ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಶೋಸ್ ಕೊಡ್ತಾ ಇದ್ದೆ. ಈಗ ಒಂಥರ ಕಮ್ ಬ್ಯಾಕ್ ತರ ಹಾದಿ ಬೀದಿ ಲವ್ ಸ್ಟೋರಿ. ತುಂಬಾ ಒಂದು ಅದ್ಭುತವಾದಂತ ಒಂದು ಟೀಮ್ ಜೊತೆ ವರ್ಕ್ ಮಾಡ್ತಾ ಇದೀನಿ. ಸೊ ಫಿಂಗರ್ಸ್ ಕ್ರಾಸ್. ಓಕೆ, ಸ್ವಲ್ಪ ಈ ಕಡೆ ಬಾ. ನಿಜವಾಗ್ಲೂ ಇವತ್ತು ಬಹಳ ಖುಷಿಯಾಗುವಂತ ವಿಷಯ ಏನು ಅಂದ್ರೆ, ನಮ್ಮ ಕನ್ನಡಕ್ಕೆ 3 ಪ್ರಶಸ್ತಿಗಳು ನಟರಾಗಿ ಸಿಕ್ಕಿರ್ತಕ್ಕಂಥದ್ದು. 27 ವರ್ಷದ ಹಿಂದೆ ವಾಸುದೇವ ರಾವ್ ಅವರಿಗೆ ಚೋಮನ ದುಡಿಗೆ ಅತ್ಯುತ್ತಮ ನಟ ಅನ್ನುವಂತಹ ರಾಷ್ಟ್ರೀಯ ಪ್ರಶಸ್ತಿಯ ಪುರಸ್ಕಾರ ಆಗಿತ್ತು. ಅದರ ನಂತರ ಪುರಸ್ಕಾರ ಆಗಿರೋದು ನಮ್ಮ ಸಂಚಾರಿ ವಿಜಯ್. ಸೂಪರ್. ಏನ್ ಅನ್ಸುತ್ತೆ ಆ ಕ್ಷಣ, ಪ್ರಶಸ್ತಿಯನ್ನ ಪಡೆದಂತ ಕ್ಷಣ ಏನ್ ಅನ್ಸುತ್ತೆ?
ನನಗೆ ಫಸ್ಟ್ ಈ 2 ಸಿನಿಮಾ ಆರ್ಟ್ ಸಿನಿಮಾಗಳನ್ನು ಮಾಡೋದಕ್ಕಿಂತ ಮೊದಲು ರಾಷ್ಟ್ರ ಪ್ರಶಸ್ತಿಯಲ್ಲಿ ಈ ತರ ಒಂದು ಪ್ರಶಸ್ತಿ ಕೊಡೋದ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಾವು ಬರೀ ಸ್ಟೇಟ್ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ವಿ. ಸ್ಟೇಟ್ ಲೆವೆಲಲ್ಲಿ ಯಾವುದೋ ಒಂದು ಟ್ರೈ ಮಾಡಿದ್ರೆ ಬರ್ಬೋದೇನೋ ಅಂತ. ಸೊ ಇದೊಂಥರ ಸರ್ಪ್ರೈಸಿಂಗ್ ನನಗೆ. ಕೇಳಿದ ತಕ್ಷಣ ನನಗೆ 2-3 ಸರಿ ಜಿಗಿಟ್ಕೊಂಡು ನೋಡ್ಕೊಂಡೆ, ನನಗೆ ಬಂದಿದೆಯೋ ಬೇರೆ ಯಾರಿಗಾದ್ರೂ ಬಂದಿದೆಯೋ, ಒಂಥರ ಸರ್ಪ್ರೈಸಿಂಗ್. ನಾನು ಅವನಲ್ಲ ಅವಳು. ಸೂಪರ್ ಸೂಪರ್ ಸೂಪರ್. ಈ ಎಲ್ಲ ಪ್ರತಿಭೆಗಳ ಮೂಲಕ ಇವತ್ತು ನಿಮಗೆ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಬಹಳ ಮಜಾ ಕೊಡುತ್ತೆ. ಹಾಗಾಗಿ ಇವರಿಬ್ಬರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಚಪ್ಪಾಳೆ. ಓಕೆ, ಈಗ ಇವರು 4 ಜನ ಇಟ್ಕೊಂಡು ಮಸ್ತ್ ಮಜಾ ಮಾಡಬೇಕು ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇ ಆಟ ಶುರು ಆಗಬೇಕು. ಗಾನ ಮಜಾನ. ಆಕ್ಚುಲಿ ನಾನು ಸುಸ್ತಾದೆ. ಸೂಪರ್. ಓಕೆ ವಿದ್ವಾಂಸರೇ, ನಮ್ಮ ಈ ವಿದೇಶಿ ಸುಂದರಿಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ಮುತ್ತು ಮುತ್ತು ನೀರ ಹನಿಯ ಉಲ್ಲಾಸದ ಮೇಲೆ ನೀರೇ ಜೀವನಗತಿ ತಾರ 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 ತಾಂ ತಾರ 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 ತಾಂ. ಮುತ್ತು ಮುತ್ತು ನೀರ ಹನಿಯ ತಂತನನಂ ಕನ್ನನನ ತಾನನನನನನ. ಮುತ್ತು ಮುತ್ತು ನೀರ ಹನಿಯ ತಂತನನಂ ಉಲ್ಲಾಸದ ಮೇರೆ ಮೇರೆ ಜೀವನದ ಕಥೆ. ಓಹೋ ಇಂಥ ಸುಂದರ ಚಿನ್ನಿ ಮೂಲ ಋತುಮಾನ. ಓಹೋ ಇದೆ ಹೊಸತರ ಚೈತ್ರ ಋತುಗಾನ. ಮೈ ಮನವೇ ಋತು 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 ಚೇತನ. ಸಂಚಾರಿ ವಿಜಯ್ ಹಾಗೂ ರೂಪಿಕಾ ಅವರು 2,500 ರೂಪಾಯಿ ಗೆದ್ದಿದ್ದಾರೆ. ನಾಗೇಂದ್ರ ಪ್ರಸಾದ್ ಹಾಗೂ ಶಶಿ ಅವರು ಇನ್ನು ಏನು ಅಕೌಂಟ್ ಓಪನ್ ಮಾಡಿಲ್ಲ. ಬಟ್ ಫಸ್ಟ್ ಹೀಗಿರುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ನಾವು 2ನೇ ಹಾಡಿಗೆ ಹೋಗ್ತಾ ಇದ್ವಿ. ಲೆಟ್ಸ್ ಸ್ಟಾರ್ಟ್ ಪ್ಲೇ. ರೆಡಿ? ಬೊಂಬಾಯಿ ಬಾಯಿ ಅಂತ ಆಡಿದೆ. ಬೊಂಬಾಯಿ ಹುಡುಗ್ರ ಬಾಯಿ ಬೊಂಬಾಟಿ ಒಲ್ಲು ಕೊಟ್ಟಾನೆ ಹಲ್ಕಿರ್ತಾನೆ ಹೊರಗೋಗಿಲ್ಲ. ಬೊಂಬಾಯಿ ಹುಡುಗ್ರ ಬಾಯಿ ಬೊಂಬಾಟಿ ಬಡಾಯಿ ಒಲ್ಲು ಕೊಟ್ಟಾನೆ ಹಲ್ಕಿರ್ತಾನೆ ಹೊರಗೋಗಿಲ್ಲ ಅಂತಾರೆ. ಸೂಪರ್ ಸೂಪರ್ ಸೂಪರ್. ಅದ್ ಹೆಂಗ್ ಗೊತ್ತಾಯ್ತದು? ಇವ್ಳ ಬಾಯಿಂದ ಗೊತ್ತಾಯ್ತು ಬೊಂಬಾಯಿ? ಅವರು ಎಲ್ಲದಕ್ಕೂ ಬಾಯಿ ತೆಗಿತಾ ಇದ್ರಲ್ಲ, ಅದೇ ಇಲ್ಲಿ ಇಟ್ಕೊಂಡಿದ್ದೆ ಹಿಂಗೆ. ಯಾವಾಗ ಬಾಯಿ ತೆಗಿತಾರೆ ಹೊತ್ಪಡ. ಓಕೆ, ಎಲ್ಲದಕ್ಕೂ ಆ ಬಾಯಿ 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 ಅಂತಿದ್ರು, ಜ್ಞಾಪಕ ಬಂತು ಇಮಿಡಿಯೇಟ್. ಸೂಪರ್ ಆಗಿತ್ತು. ನೀವು 2,500 ರೂಪಾಯಿ ಗೆದ್ದಿದ್ದೀರಾ. ಅಂದ್ರೆ ಇಬ್ರು ಸಮವಾಗಿದ್ದೀರಿ. ನೋಡೋಣ, ಇನ್ನೂ 2 ಹಾಡುಗಳಿದೆ. ಯಾರು ಹೆಚ್ಚು ಗೆಲ್ತೀರಿ, ಯಾರು ಕಡಿಮೆ ಸೋಲ್ತೀರಿ ಅನ್ನೋದು. ಓಕೆ ವಿದ್ವಾಂಸರೇ, ಲೆಟ್ಸ್ ಸ್ಟಾರ್ಟ್. ನೆಕ್ಸ್ಟ್. ಬೆಳ್ಳಿಯ ರಾಜ ಬಾರೋ ಚೋಟೆ ಕಾಂತಿಲೇ. ಅರುಣ, ನೀನು ಅಡ್ಡ ಇದೆಯಾ? ಸ್ಟಾರ್ಟ್. ನಾಗೇಂದ್ರ ಪ್ರಸಾದ್ ಅವರು ಟ್ಯೂನ್ ಆಗ್ತಾ ಇದಾರೆ, ಹೊಸದೇನೋ ಹುಡ್ತಾ ಇದೆ. ಆಡ್ಲಿ ಇನ್ನೊಂದ್ಸಲ. ಇಲ್ಲ, ಒನ್ ಮೋರ್. ಚಿನ್ನದ ರಾಜ ಬಾರು. ಇದು ಸರಿಯಾದ ಉತ್ತರ. ಯಾಂಚೆ ಕ್ವಾಂಟಿನಿ ಲೈಲೈ
ಕುಳ್ಳನ ರಾಣಿ ಬಾ ಚಂಚಲ ನಿನ್ನ ಚಲುವಿನ ಕಣ್ಣ ಸಂಚನು ಬಲ್ಲೆ ಚಿನ್ನದ ರಾಣಿ ಬಾರೆ ಕುಳ್ಳನ ರಾಣಿ ಬಾ. ಅಲ್ಲ ಏನ್ ನಾಗೇಂದ್ರ ಪ್ರಸಾದ್ ಅವ್ರೆ, ಅದ್ ಹೆಂಗ್ ಗಡ್ಡ ಕೈ ಹಾಕಿದ ತಕ್ಷಣ ಸಾಂಗ್ ನೆನಪಾಗುತ್ತಲ್ಲ? ಚೊಯ್ 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 ಅಂದ್ರಲ್ಲ, ಎಲ್ಲ ಚೊಯ್ ಚೊಯ್ ಚೊಯ್. ಅಲ್ಲ ಒಂದ್ ಸ್ವಲ್ಪ ಈ ಗಡ್ಡ ಗಿಡ್ಡ ಎಲ್ಲ ಸ್ವಲ್ಪ ಚೈನೀಸ್ ತರ ಇದೆ. ಇಲ್ಲ ಇದೆ ಇಂಡಿಯನ್ ಇದೆಪ್ಪ. ಇಲ್ಲ ಆಕ್ಚುಲಿ ನಿನಗೆ ಗಡ್ಡ ಹಂಗೆ ಬಂದಿದೆ, ಚೈನೀಸ್ ಗಳಿಗೆ ಬಂದಂಗೆ. ಯಾಕೆ ರೂಪ ಅಕ್ಕ? ಇಲ್ಲ ಮಿಡ್ಲ್ದು ಹೊಳಿತು ಚಂಚಲ ನಿನ್ನ ಅನಿಸ್ತದು, ಬಟ್ ಅದಲ್ಲ. ಓಕೆ, ಇನ್ನೂ ಒಂದು ಹಾಡಿದೆ ನೋಡೋಣ. ಕೊನೆಯ ಹಾಡು ನಮ್ಮ ಈ ವಿದೇಶಿ ಮಹಿಳೆಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಸ್ಲೋ ಸಾಂಗ್, ಸ್ಲೋ ಸಾಂಗ್. ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. Oh my God. ಸ್ಟಾರ್ಟ್. Tararadadantam. ಅವಳು ಒಂದೇ ಟ್ಯೂನ್ ನಲ್ಲಿ ಇದ್ದಾಳೆ. ಈಗ ನಾವು ಕೇಳಿಸ್ತೇವೆ, ಅವಳು ಹೆಂಗ ಆಡ್ತಾಳೆ ಗೊತ್ತಿಲ್ಲ, ನೀವು ಕಂಡಿಡಿಬೇಕು. ನಡೆ ಇನ್ನೂ ಒಂದ್ಸರಿ ವಿದ್ವಾಂಸರ ಕೇಳಿಸಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಭೂತ ನೈಮಾನ ಕಾಲಿಟ್ಟ ಸೈಡು ಬಿಡೋಲೆ. Tura gacha tuntare. ನೀವು ಅಲ್ಲೇ ಇರ್ಬೇಕಮ್ಮ. ಅಲ್ಲ ನೀವು ಒಳ್ಳೆ ಹೆಣ್ಣು ನೋಡೋಕೆ ಬಂದವ್ರ ತರ ಬಂದಿತ್ತು ಬಿಟ್ರೆ ಹೆಂಗೆ? ಬನ್ನಿ ಬನ್ನಿ. ಓಕೆ. Tura gacha tuntare kareke. Tatam tam tam tatam tam. Tara mena cha mena ra 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 kem. Tatam tatam. Nane ma cha na na that's not a game. Tatam tam. Yeah. ಏನ್ ಗೊತ್ತಾಗ್ತಲ್ವೇ? Tura gaja tura tatara taratem tatadatam tatadatam toro tatara tatara taratem. ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೆ. ಮಣ್ಣಿನ ಸರಿಯಾದ ಉತ್ತರ. ನೀವು ಗೆದ್ದಿದ್ದೀರಾ 5,000 ರೂಪಾಯಿಗಳು. ನಿಂದೆ ಹಾಡು. ಓಕೆ, ಮ್ಯೂಸಿಕ್. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೆ. ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲೆ. 77 ಬೆಟ್ಟದಿಂದ ಸಿಂಗನಲ್ಲೂ ರಾಗ ಬಂಡ. ನೀನಾಡಿದ್ದನ್ನೇ ಆಟ ಮಾರಿ ಗೆಲ್ಲೋ ದಾರಿ ನೋಡುವಂಗ. ಸೂಪರ್. ಆಕ್ಚುಲಿ ಈ ಹಾಡನ್ನು ಬರೆದವ್ರು ಯಾರು? ನೀವೇನಾ ಸರ್? ಮಿಸ್ಟರ್ ನಾಗೇಂದ್ರ ಪ್ರಸಾದ್ ಅವರೇ ಬರೆದಿರೋ ಹಾಡು. ಓಕೆ, ಈಗ ನಮ್ಮ ಮೊದಲ ರೌಂಡ್ ಗಾನ ಬಜಾನ ಮುಕ್ತಾಯವಾಯ್ತು. ನಮ್ಮ ಎರಡನೇ ರೌಂಡ್ ನೆರಳಿನಾಟ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಗೋಗತ್ತೆ ಮಕುಚ್ಚೆ. ನಮ್ಮ ಎರಡನೇ ರೌಂಡ್ ನೆರಳಿನಾಟ. ಈಗ ನೀವು 5,000 ರೂಪಾಯಿ ಗೆದ್ದಿದ್ರ, ಇವರು 5,000 ರೂಪಾಯಿ ಗೆದ್ದಿದ್ರೆ, ಆದ್ರೆ ಇಬ್ರು ಸಮ ಆಗಿದ್ರೆ, ಹಾಗಿದ್ರೆ ನಿಮ್ ಟೀಮೇ ಫಸ್ಟ್ ಸ್ಟಾರ್ಟ್ ಮಾಡ್ಲಿ. ಈಗ ನಿಮ್ಮಲ್ಲಿ ನೆರಳು ಯಾರು ಹಾಕ್ತೀರಿ, ದನಿ ಯಾರು ಹಾಕ್ತೀರಿ? ನಾನು ದನಿ. ನೀನು ದನಿ, ಇವರು ನೆರಳು. ಓಕೆ, ಹಾಗಿದ್ರೆ ನೆರಳು ಆಗುವವರು ನೀವು ಹಿಂದಕ್ಕೆ ಹೋಗಬಹುದು. ಓಕೆ, ಈಗ ನಮ್ಮ ನಾಗೇಂದ್ರ ಪ್ರಸಾದ್ ಕೂಡ ರೆಡಿ ಆಗಿದ್ದಾರೆ, ನೆರಳು ರೆಡಿ ಆಗಿದೆ. ಲೆಟ್ಸ್ ಸ್ಟಾರ್ಟ್. ಮೀಸೆ, ತೋಳು, ಬಲ, ಜಟ್ಟಿ, ಮೀಸೆ, ಮೀಸೆ, ಬಲ, ತೋಳು, ತಾಕತ್ತು, ಭುಜ ಹೊತ್ಕೊಂಡ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್. ಮೀಸೆ ಹೊತ್ತ ಗಂಡಸಿಗೆ
ಡಿಮ್ಯಾಂಡ್ ಡಿಮ್ಯಾಂಡು ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಡಿಮಾಂಡು ಹೆಣ್ಣು ಕೊಟ್ಟ ಮಾವನಿಗೆ ಎಷ್ಟು ಸಾಲಲ್ಲ ಬಿಗತನ ಮುಗ್ಯಲ್ಲ ತಾಳಿ ಇನ್ನು ಕಟ್ಟಿಲ್ಲ ಮಾತುಕತೆ ಮುಗ್ದಿಲ್ಲ ಹೆಣ್ಣಿಗೊಂದು ತಾಳಿ ಕಟ್ಟು ಗಳಿಗೆಯಂತೂ ಇನ್ನೂ ಕೂಡಿ ಬಂದಿಲ್ಲ. ಓ ಸೂಪರ್! ಈಗ ನೀವು ಗೆದ್ದಿದ್ದೀರಿ 5,000 ರೂಪಾಯಿ. ನಿಮ್ಮ ಒಟ್ಟು ಮೊತ್ತ 10,000 ರೂಪಾಯಿ. ನಿಮಗೆ ಇನ್ನೊಂದು ಅವಕಾಶ ಇದೆ, ಅದು ಯಾವುದು ಅಂತ ನೋಡೋಣ ಬನ್ನಿ. ರೆಡಿನಾ ಶಶಿ? ರೆಡಿ ಸರ್. ಲೆಟ್ಸ್ ಸ್ಟಾರ್ಟ್. ಓಕೆ, ಲವ್, ಹಾರ್ಟ್ ಕರೆಕ್ಟಾ? ಹೃದಯ ಹಾರ್ಟ್. ಓಕೆ, ಹಾರ್ಟ್ ಅನ್ನು ಅಡ್ಡಾದಲ್ಲಿ ಲವ್ ಅನ್ನು ಲಾಗು ಹಿಡಿದು. ಹಾಟನ್ನು ಅಡ್ಡಾದಲ್ಲಿ ಲವ್ವನ್ನು ಲಾಂಗು ಹಿಡಿದು ನನ್ನ ಟ್ಯಾಕು ಮಾಡು ಶಿವ 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 ಶಿವ. ಹಾಟನ್ನು ಅಡ್ಡಾದಲ್ಲಿ ಲವ್ವನ್ನು ಲಾಂಗು ಹಿಡಿದು ನನ್ನ ಟ್ಯಾಕು ಮಾಡು ಶಿವ 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 ಸೂಪರ್. ಹೌದು, ಒಂದು ನಿಮಿಷ ಈ ಕಡೆ ಬನ್ನಿ. ನಾವೆಲ್ಲ ಲಾಂಗು ಮಚ್ಚು ಎಲ್ಲ ಹಿಡಿತೀವಿ ಆಕ್ಟ್ ಮಾಡ್ತಾ. ಇವ್ರು ಯಾವಾಗಲೂ ಲೇಖನ ಹಿಡಿದ್ರು, ಒಂದ್ಸರಿ ಮಚ್ಚು ಹಿಡಿದ್ರೆ ಹೆಂಗ್ ಕಾಣಿಸುತ್ತೆ. ಸೇಮ್ ಸಾಂಗ್ ರಿಪೀಟ್ ಮಾಡಿ ಅಪ್ಪ. ಹಾಟನ್ನು ಅಡ್ಡಾದಲ್ಲಿ ಲವ್ವನ್ನು ಲಾಂಗು ಹಿಡಿದು ನನ್ನ ಟ್ಯಾಕು ಮಾಡು ಶಿವ ಶಿವ. ಓಕೆ, ಈಗಾಗಲೇ ನೀವು ನೆರಳಿನ ಆಟದಲ್ಲಿ 10,000 ರೂಪಾಯಿ ಗೆದ್ದಿದ್ರ, ಹಿಂದಿನ ಆಟದಲ್ಲಿ 5,000 ರೂಪಾಯಿ ಗೆದ್ದಿದ್ರ. ನಿಮ್ಮ ಒಟ್ಟು ಮೊತ್ತ 15,000 ರೂಪಾಯಿಗಳು. ಈಗ ನಿಮ್ಮ ಸರದಿ, ನಿಮ್ಮಿಬ್ಬರಲ್ಲಿ ಯಾರು ನೆರಳಾಗ್ತೀರಿ, ಯಾರು ದನಿ ಆಗ್ತೀರಿ? ನಾನ್ ನೆರಳ. ಓಕೆ, ಈಗ ನಮ್ಮ ರೂಪಿಕಾ ನೆರಳಾಗಲಿದ್ದಾರೆ, ಸಂಚಾರಿ ವಿಜಯ್ ಅವರು ದನಿ ಆಗಲಿದ್ದಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಟೇಕ್ ಪೊಸಿಷನ್. ರೆಡಿನಾ ರೂಪಿಕಾ? ರೆಡಿ. ಲೆಟ್ಸ್ ಸ್ಟಾರ್ಟ್. ಮೀಸೆ ಗಂಡು, ಒಂದಾನೊಂದು ಕಾಲದಲ್ಲಿ ಆರಂಭ, ಒಂದಾನೊಂದು ಹೂವಿಂದ ಹೂವಿಗೆ ಹಾರು. ಒಂದು ವಿಷ್ಣುವರ್ಧನ್ ಯಾವ ಚಿತ್ರ ಹೇಳಿ? ಯಜಮಾನದ ಅಲ್ಲ. ಓಕೆ, 10, 9, 7, 6, 5, ಹೃದಯವಂತ 4, 3, 2, 1. ಯಾವ ಹಾಡಂತ ಗೊತ್ತಾಗಲಿಲ್ವಾ? ಎಸ್, ನೋಡೋಣ. ಶಬೀರ್ ಬಾಯ್, ಮ್ಯೂಸಿಕ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಓಕೆ, ಎಲ್ಲಿ
ಇನ್ನೊಂದು ಅವಕಾಶ ಇದೆ. ರೆಡಿನಾ ರೂಪಿಕಾ? ರೆಡಿ ರೆಡಿ. ಲೆಟ್ಸ್ ಸ್ಟಾರ್ಟ್. ಕುಡಿಯೋದೇನು ನವಿ ಒಳಗೆ ಸೇರಿದರೆ ಗುಂಡು. ಇದು ಸರಿಯಾದ ಉತ್ತರ. ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು. ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ ನಶೆಯಾಗಿದೆ ಮಿತಿ ಮೀರಿದೆ ಜೋಪಾನ. ಬಿಸಿಯಾಗಿದೆ ನಶೆಯಾಗಿದೆ ಮಿತಿ ಮೀರಿದೆ ಜೋಪಾನ. ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ ನಶೆಯಾಗಿದೆ ಮಿತಿ ಮೀರಿದೆ ಜೋಪಾನ. ಬಿಸಿಯಾಗಿದೆ ನಶೆಯಾಗಿದೆ ಮಿತಿ ಮೀರಿದೆ ಜೋಪಾನ. ಓಹೋ ಓಕೆ, ನಮ್ಮ ಎರಡನೇ ರೌಂಡ್ ನೆರಳಿನಾಟದಲ್ಲಿ ನಾಗೇಂದ್ರ ಪ್ರಸಾದ್ ಹಾಗೂ ನಮ್ಮ ಶಶಿಕಲಾ ಅವರು ಒಟ್ಟು 15,000 ರೂಪಾಯಿಗಳನ್ನ ಗೆದ್ದಿದ್ದೀರಾ. ರೂಪಿಕಾ ಹಾಗೂ ನಮ್ಮ ಸಂಚಾರಿ ವಿಜಯ್ ಅವರು ಒಟ್ಟು 10,000 ರೂಪಾಯಿ ಗೆದ್ದಿದ್ದೀರಿ. ನೋಡೋಣ ಮುಂದಿನ ಆಟಕ್ಕೆ ನಾವು ಹೋಗೋಣ. ನಮ್ಮ ಮುಂದಿನ ಆಟ ಲಿರಿಕ್ ಕಿರಿಕ್. ಓಕೆ, ನಮ್ಮ ಮೂರನೇ ರೌಂಡ್ ಲಿರಿಕ್ ಕಿರಿಕ್. ಬಟ್ ಈ ಲಿರಿಕ್ಕು ಕಿರಿಕ್ಕು ಹೋಗೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತನಾದಂತಹ ನಾಗೇಂದ್ರ ಪ್ರಸಾದ್ಗೆ ನಮ್ಮ ಶೋ ಬಗ್ಗೆ ಈ ಕ್ಷಣದಲ್ಲಿ ನೀವೊಂದೇನಾರು ಒಂದು ಲಿರಿಕ್ ಬರೆದ್ರೆ ನನಗೇನಾರು ಟ್ಯೂನ್ಗೇನು ಹಾಕಕ್ ಬರ್ತದಾ ಅಂತ ನೋಡ್ಬೇಕು. ನೋಡೋಣ, ಇಲ್ಲ ನಿನ್ನ ಲಿರಿಕ್ ಏನೋ ನನಗೆ ಕಿರಿಕ್ ಮಾಡತ್ತ ಅನ್ನೋದನ್ನ ನಾನು ನೋಡ್ತೀನಿ. ಓಕೆನಾ? ಕೊಡಿತಾ ಏ ಲೆಟರ್ ಕಾ ಪ್ಯಾಡ್ ಕಾ ಲೇಖಾ ಭೈ. ಈಗ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ಅನ್ನು ಬರಿತಾ ಇದ್ದಾರೆ. ನೋಡೋಣ, ನಾನು ಗುರುಕಿರಣ್ ತರ ಮ್ಯೂಸಿಕ್ ಮಾಡ್ಲೋ, ಹರಿಕೃಷ್ಣ ಅವ್ರ ತರ ಮ್ಯೂಸಿಕ್ ಮಾಡ್ಲೋ, ಅಥವಾ ನಾನು ಗುಲ್ಜಾರ್ ಖಾನ್ ತರ ಮ್ಯೂಸಿಕ್ ಮಾಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಓದಿ ಬಿಡಿ. ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ, ಹಂಬಲ್ ಆಗೊಂದು ಲವ್ಲಿ ಶೋ. ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ, ಹಂಬಲ್ ಆಗೊಂದು ಲವ್ಲಿ ಶೋ. ಝೀನಲ್ಲೊಂದು ಮ್ಯೂಸಿಕ್ ಶೋ, ಝೀನಲ್ಲೊಂದು ಮ್ಯೂಸಿಕ್ ಶೋ. ನೆರಳಾಟದ ಲಾಜಿಕ್ ಶೋ, ನೆರಳಾಟದ ಲಾಜಿಕ್ ಶೋ. ರಿಂಗ್ ಮಾಸ್ಟರ್ ಟ್ಯಾಲೆಂಟ್ ಶೋ, ರಿಂಗ್ ಮಾಸ್ಟರ್ ಟ್ಯಾಲೆಂಟ್ ಶೋ. ಐ ಲವ್ ದಿಸ್ ವಂಡರ್ ಶೋ. ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ. ಸೂಪರ್! ಅಲ್ಲ, ಕೊಟ್ಟಿರೋ ಒಂದೇ ಒಂದು ನಿಮಿಷದಲ್ಲಿ ಇಷ್ಟು ಸೂಪರ್ ಆಗಿ ಬರ್ದಿದ್ದಾರೆ ಅಂದ್ರೆ ಪಕ್ಕದಲ್ಲೇ ಗಾಯಕಿ ಇದ್ದಾರೆ. ಅದನ್ನೊಂದು ಸ್ವಲ್ಪ ಗಾಯಕ ಮಾಡ್ರಿ ನೋಡ್ರಣ. ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ, ಹಂಬಲ್ ಆಗೊಂದು ಲವ್ಲಿ ಶೋ. ಝೀನಲ್ಗೊಂದು ಮ್ಯೂಸಿಕ್ ಶೋ, ನೆರಳಾಟದ ಲಾಜಿಕ್ ಶೋ. ರಿಂಗ್ ಮಾಸ್ಟರ್ ಟ್ಯಾಲೆಂಟ್ ಶೋ. ಐ ಲವ್ ವಂಡರ್ ಶೋ, ಐ ಲವ್ ದಿಸ್ ವಂಡರ್ ಶೋ. ಓಕೆ, ಸೂಪರ್ ಸರ್, ಸೂಪರ್ ಸೂಪರ್. ನಮಗೆ ಬಹಳ ಖುಷಿ ಆಯ್ತು. ಏನೋ ಅಲ್ಲಿ ಲಿರಿಕ್ ಬರ್ದಿದ್ದಾರೆ, ಬಟ್ ನಮಗೆ ಗೊತ್ತಲ್ಲ ಲಿರಿಕ್ ಕಿರಿಕ್. ಈ ಆಟದಲ್ಲಿ ಇವರು ಕಿರಿಕಿಗೆ ಬೀಳ್ತಾರ ಅಥವಾ ಲಿರಿಕ್ ಅನ್ನು ಕರೆಕ್ಟ್ ಆಗಿ ಹೇಳ್ತಾರ ಅನ್ನೋದನ್ನ ನೋಡೋಣ. ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೀಕ್ಷಕರೇ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಸ್ಟಾರ್ಟ್ ಮಾಡೋಣ. ಈಗ ನಾನು ಯಾರಿಂದ ಮೊದಲು ಶುರು ಮಾಡಲಿ ಅಂತ ನೋಡಿದ್ರೆ, ಹೋದ್ ಸರಿ ನೀವು ಶುರು ಮಾಡಿಬಿಟ್ಟಿದ್ವಿ ಅಲ್ವಾ ನೆರಳಿನಾಟದಲ್ಲಿ. ಹಾಗಾಗಿ ನೀವು ರೂಪಿಕಾ ಹಾಗೂ ಸಂಚಾರಿ ವಿಜಯ್ ಅವರಿಂದ ಪ್ರಾರಂಭ ಆಗುತ್ತೆ. ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ ವಿದ್ವಾಂಸರೇ. ಓಕೆ, ನೋಡಿ, ಒಂದ್ ಕಡೆಗೆ ಭೂತ, ಇನ್ನೊಂದ್ ಕಡೆಗೆ ದೇವ್ರು, ಇನ್ನೊಂದ್ ಕಡೆ ಫುಲ್ ಐಟಮ್, ಇನ್ನೊಂದ್ ಕಡೆ ಫುಲ್ ಜನಪದ. ಈ 4 ತರ ಇದೆ. ಅಪ್ಪ ನೋಡಿಪ್ಪ, ಯಾವ್ದಾರ ಆಡಾಡ್ಕೊ. ಇಬ್ರು ಕನ್ಫ್ಯೂಸ್ ಹೋಗಿದ್ದೀವಿ ಆಕ್ಚುಲಿ, ಬಿಕಾಸ್ ಅಷ್ಟು ಕನ್ಫ್ಯೂಸಿಂಗ್ ಆಪ್ಷನ್ಸ್ ಇದೆ. ಓಕೆ, ಫಸ್ಟ್ ಒನ್ ಭೂತದ ಹೌದಾ? ಫಸ್ಟ್ ಒನ್ ಓಕೆ, ದೆವ್ವ, ಅದನ್ನ ಲಾಕ್ ಮಾಡಿ. ಹಾರರ್ ಸಾಂಗ್ಗಳು. ಓಕೆ,
ಭೂತವಿಲ್ಲ ಪಿಶಾಚಿ ಇಲ್ಲ ಶ್ರೀರಾಮಚಂದ್ರ 1992, ತಂಗಾಳಿಯಲ್ಲಿ ನಾನು, ಜನ್ಮ ಜನ್ಮದ ಅನುಬಂಧ ಸಿನಿಮಾದು. ಓಕೆ, ಇವೆರಡರಲ್ಲಿ ಯಾವ್ದನ್ನ ಆರಿಸ್ಕೋತೀರಾ? ತಂಗಾಳಿಯಲ್ಲಿ ಸ್ವಲ್ಪ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಓಕೆ, ಇದನ್ನ ಲಾಕ್ ಮಾಡಿ ವಿದ್ವಾಂಸರೇ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಪೋಯಿನಿಯ ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಓ ನಿನ್ನ ಎಲ್ಲೂ ಕಾಣದೆ ಹೋಗಿ ನನ್ನ ಜೀವ ಕೂಗಿ ಕೂಗಿ ಏಕಾಂಗಿಯಾಗಿ ನಾನು ನೊಂದು ಹೋದೆ, ಹೀಗೇಕೆ ದೂರ ಓಡಿದೆ ಬೋಯಿನಿಯ. ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಏತಕ್ಕೆ ಹೀಗೆ ಅಲೆಯುತ್ತಲಿರುವೆ, ಯಾರನು ಹೀಗೆ ಹುಡುಕುತ್ತಲಿರುವೆ, ನನ್ನಲ್ಲಿ ನಿನ್ನ ಬಿಂಬ ಇಲ್ಲವೇನು. ಏತಕ್ಕೆ ಹೀಗೆ ಅಲೆಯುತ್ತಲಿರುವೆ, ಯಾರನು ಹೀಗೆ ಹುಡುಕುತ್ತಲಿರುವೆ, ನನ್ನಲ್ಲಿ ನಿನ್ನ ಬಿಂಬ. ಆಪ್ಷನ್ಸ್ ತಗೊಳ್ಳೋದು ಬೆಟರ್. ಏನಾಯ್ತು ಕಾಣದೆ? ಅಥವಾ ಯಾರನ್ನು ಹೀಗೆ ಹುಡುಕುತ್ತಲಿರುವೆ, 4 ಆಪ್ಷನ್ ನನ್ನ ಹುಡುಕಲೆ. ಓಕೆ ಓಕೆ, ಆಪ್ಷನ್ ಕೊಡಿ ಗುರುಗಳೇ. ನಿಮ್ಮ ಸಮಯ ಪ್ರಾರಂಭ ಆಯ್ತು. ಕಣ್ಣಲ್ಲಿ ನನ್ನ ಅಂದ, ಕಣ್ಣಲ್ಲಿ ನಿನ್ನ ಬಿಂಬ ಇಲ್ಲವೇನು, ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು, ಕಣ್ಣಲ್ಲಿ ನಿನ್ನ ಬಿಂಬ, ಕಣ್ಣಲ್ಲಿ ನನ್ನ ಬಿಂಬ. ಅವನು ತಾನೇ ಹುಡುಕ್ತಿರೋದು. ಕಣ್ಣಲ್ಲಿ ನನ್ನ ಬಿಂಬ ಇಲ್ಲ, ಅದು ಯಾರು ಹುಡುಕ್ತಿದ್ಯಾ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ದಟ್. ನನ್ನ ಬಿಂಬ ಯಾವುದು ಟೈಮ್ ಓಡ್ತಾ ಇದೆ? ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು, ಅದೇ ತಾನೆ. ಥರ್ಡ್ ಸಿ ಸೀನಾ ಸೀನಾ ಲಾಕ್ ಮಾಡಿ ವಿದ್ವಾಂಸರೇ. ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು. ಓಕೆ, ಇದು ಸರಿಯಾದ ಉತ್ತರನ ತಪ್ಪಾದ ಉತ್ತರನ ತೋರಿಸಿ ವಿದ್ವಾಂಸರೇ. ಸರಿ ತಪ್ಪು 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 ಸರಿ ಸರಿಯಾಗಿದೆ. ನೀವು ಹೇಳಿದ ಇಲೈನು ಸರಿಯಾದ ಉತ್ತರ. ಹೀಗೆ ಅಲೆಯುತ್ತಲಿರುವೆ, ಯಾರನು ಹೀಗೆ ಹುಡುಕುತ್ತಲಿರುವೆ, ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು, ನೀ ಕಾಣೆ ಏನು ನನ್ನನ್ನು ಹೋಯಿನಿಯ. ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಓಯಿನಿಯ ಓಯಿನಿಯ. ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಸೂಪರ್ ಸೂಪರ್ ಸೂಪರ್. ಈಗ ಸರದಿ ಈಗಷ್ಟೇ ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋಗೆ ಒಂದು ಹಾಡನ್ನು ಬರೆದು ಕಾಂಪೋಸ್ ಮಾಡಿರುವಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಅವರೇನೋ ಲಿರಿಕ್ ಬರೆದ್ರು, ಬಟ್ ನಮ್ಮ ಲಿರಿಕ್ ಕಿರಿಕ್ ಮಾಡುತ್ತೆ ಅಂತ ನೋಡೋಣ. ಈಗ ನಿಮ್ಮಿಬ್ಬರಲ್ಲಿ ಯಾರು ಹಾಡ್ತೀರಿ? ಇವರೇ ಹಾಡ್ತಾರೆ. ಓಕೆ, ನೀವು ರೆಡಿನಾ? ಹೌದಾ? ಓಕೆ ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಈಗ ಭೂತ ಮಾಯ ಆಗಿದೆ, ಆದ್ರಿಂದ ಈಗ ದೇವರಾಡಿದೆ, ಐಟಮ್ ಸಾಂಗ್ ಇದೆ, ಆಮೇಲೆ ಜನಪದ ಇದೆ. ಯಾವುದು? ಐಟಮ್ ಸಾಂಗ್ ನ ಲಾಕ್ ಮಾಡಿ ವಿದ್ವಾಂಸರೇ. ಈ 2 ಹಾಡಲ್ಲಿ ಯಾವ್ದನ್ನು ಹಾಡ್ತೀರಾ? ಜೋಕೆ, ನಾನು ಬಳ್ಳಿಯ ಮಿಂಚು, ಪರೋಪಕಾರಿ 1970, ರಸಿಕಾ ಭೂಪತಿ ರಂಗ 1970. ಇವೆರಡರಲ್ಲಿ ಯಾವ್ದು ಹಾಡ್ತೀವಿ? 2 ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಹಾಡು, ಎರಡನ್ನೂ ಹಾಡೋದು ಎಲ್ಲಾರು ಈಶ್ವರಿ ಅವರು, ಹೌದು ಅಲ್ವಾ? ಓಕೆ, ಯಾವ್ದು ಹಾಡ್ತೀವಿ? ಜೋಕೆ.
ಜೋಕೆ ಡಾನ್ಸ್ ಮಾಡ್ಕೊಂಡು ಹಾಡ್ತೀರಾ ಹಂಗೆ ಹಾಡ್ತೀರಾ? ಫಸ್ಟ್ ಹಾಡ್ತೀನಿ, ಫಸ್ಟ್ ಹಾಡ್ತೀರಾ ಆಮೇಲೆ ಲಿರಿಕ್ಸ್ ಬೇರೆ ಕಿರಿಕ್ ಮಾಡ್ತೀರಲ್ಲ ನೀವು, ಹೌದು. ಸೊ ಸಿಂಗಿಂಗ್ ಅಷ್ಟೇ. ಓಕೆ, ಜೋಕೆ ನಾನು ಬಳ್ಳಿಯ ಮಿಂಚನ್ನ ಲಾಕ್ ಮಾಡಿ ವಿದ್ವಾಂಸರೇ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಳೆಗೆ ಬಿದ್ದಾಗ ನೀ ಅರಿವಿ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಳೆಗೆ ಬಿದ್ದಾಗ ನೀ ಅರಿವಿ ಸಂಚು. ಸೊಂಟ ಬಳುಕುವಾಗ, ಉಯ್ಯಾಲೆಯಾಡುವಾಗ, ಉಲ್ಲಾಸ ಪಡುವುದಿಯಾಗ, ತುಂಟು ನಗೆಯ ಬಣ, ನಿಂತಾಗ ನಿಂಗೆ ಜಣ, ನೀ ನನ್ನ ಬಂಧಿಯಾವಾಗ. ಚಂದದ ನಿಂತದೆ, ಸೇದು ಹೇರುವ ತುಂಬಿಯಾಗುವ ಆದರೆ ನಂತರ. ನಿಲ್ಲಿಸಿ 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 ಜೋಕೆ ಯಾವಲ್ಲಿ ರಿಕ್ಕು ಕಿರಿಕ್ ಮಾತು. ಇಲ್ಲ ಇಲ್ವಾ? ಇಲ್ಲ ಇಲ್ಲ. ನಿಜವಾಗ್ಲು ಏನಂದ್ರೆ ಹೇಳಿ. ತುಂಟು ನಗೆಯ ಬಣ, ನಿಂತಾಗ ನಿಂಗೆ ಜಣ, ನೀ ನನ್ನ ಬಂಧಿಯಾವಾಗ. ನೀ ಬಂದೆ ನೀನು ಏನೋ ನೀ ಬಂದೆ ನೀ ನನ್ನ ನೀ ಬಂದಿ. ನನ್ನ ಬಂಧಿಯಾವಾಗ. ನೀ ನನ್ನ ಬಂದಿ ಯಾವಾಗ? ಆವಾಗ. ಆಪ್ಷನ್ ಹೋಗದೆ ಇದ್ರು 10,000 ರೂಪಾಯಿ, ಆಪ್ಷನ್ ಹೋದ್ರು 10,000 ರೂಪಾಯಿ. ಯಾವ್ದಾರ ಆಯ್ಕೆ ಮಾಡ್ಕೊತೀವಿ? ಕೊಡಿ ಆಪ್ಷನ್. ಹೌದಾ? ಓಕೆ, ಆಪ್ಷನ್ ಪ್ಲೇಸ್. ನಿಮ್ಮ ಸಮಯ ಪ್ರಾರಂಭವಾಗಿದೆ. ಬಂಧಿ, ನೀ ನನ್ನ ಬಂಧಿ. ಆಪ್ಷನ್ ನೀ ನನ್ನ ಬಂದು ಆವಾಗ ಅಂತಿದೆ. ನೀ ನನ್ನ ಬಂದಿ ಆವಾಗ. ಡಿ. ಯಾವಾಗ? ಇಲ್ಲೇ ಇಲ್ಲ ಮತ್ತೆ ಡಿ ಡಿ. ಆವಾಗ ಸರ್. ನಾನು ಹೇಳಿದ ಯಾವಾಗನ, ನೀವ್ ಹೇಳಿದ ಆವಾಗನ? ಆವಾಗ ನಾನು ನೀವ್ ಹೇಳಿದ ಯಾವಾಗ, ನಾನು ಹೇಳಿದ ಆವಾಗ. ಶಶಿಕಲಾ Option? ಬಿ ಡಿ ನೋಡಿ, ಬಿ ಡಿ ನೋಡಿ. ನೀ ನನ್ನ ಬಂಧಿ ಆವಾಗ. ನೀ ನನ್ನ ಬೀನಾ ಡೀನಾ? ಡಿ ಡಿ ಡಿ. ಡಿ. ಓಕೆ ವಿದ್ವಾಂಸರೇ, ಡೀನಾ ಲಾಕ್ ಮಾಡಿ. ಓಕೆ, ಸರಿನಾ ತಪ್ಪ ತೋರಿಸಿ ವಿದ್ವಾಂಸರೇ. ಸರಿ ತಪ್ಪು, 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 ಸರಿ. ಸರಿಯಾದ ಉತ್ತರ. ನೀವು ಗೆದ್ದಿದ್ದೀರಿ 10,000 ರೂಪಾಯಿಗಳು. ಸೊಂಟ ಬಳುಕುವಾಗ, ಉಯ್ಯಾಲೆಯಾಡುವಾಗ, ಉಲ್ಲಾಸ ಪಡುವುದಿಯಾಗ, ತುಂಟು ನಗೆಯ ಬಣ, ನಿಂತಾಗ ನಿಂಗೆ ಜಣ, ನೀ ನನ್ನ ಬಂಧಿಯಾವಾಗ. ಚಂದದ ನೋಡಿ. ಜೇನು ಹೇರುವ ತುಂಬಿಯಾಗುವ ಆದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಳೆಗೆ ಬಿದ್ದಾಗ ನೀ ಅರಿವಿ ಸಂಚು. ಸೂಪರ್ ಸೂಪರ್ ಸೂಪರ್. ನನಗೊಂಥರ ಯಾವ್ದೋ ಪಬ್ಬಲ್ಲ ಇದ್ದಂಗ ಆಯ್ತು ಈಗ. ಅವಳು ಬೇರೆ ಡ್ಯಾನ್ಸು, ಇವ್ರು ಬೇರೆ ಸಿಂಗಿಂಗು, ಏನ್ ಪೆಪ್ರಿ. ನಿಮ್ಗೆ ಗೊತ್ತಾಗಿಲ್ವೇನ್ರಿ? ನನಗೆ ಸಿಕ್ಕಿದ್ದೀರ ಚೆನ್ನಾಗಿದೆ. ಅದಕ್ಕೆ ನಾನು ಸಿಪ್ ಹೊಡೆದ್ಬಿಟ್ಟೆ. ಫ್ರೂಟಿ. ಓಕೆ, ರಿಯಲಿ ನಾಗೇಂದ್ರ ಪ್ರಸಾದ್ ಹಾಗೂ ಶಶಿಕಲಾ ಟೀಮ್, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿ. ನೀವು 10,000 ರೂಪಾಯಿ ಗೆದ್ದಿದ್ದೀರಿ. ನಿಮ್ಮ ಒಟ್ಟು ಮೊತ್ತ 25,000 ರೂಪಾಯಿ. ನೀವು 10,000 ರೂಪಾಯಿ ಗೆದ್ದಿರಿ. ನಿಮ್ಮ ಒಟ್ಟು ಮೊತ್ತ 20,000 ರೂಪಾಯಿ. ನಮ್ಮ ಲಿರಿಕು ಕಿರಿಕು ಈ ಒಂದು ರೌಂಡ್ ನಲ್ಲಿ 2 ಟೀಮುಗಳು 10,000 ರೂಪಾಯಿಗಳನ್ನು ಗೆದ್ದಿದೆ. ಈ ನಮ್ಮ ಲಿರಿಕು ಕಿರಿಕು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದು ಬೇರೆ ಯಾವುದು ಅಲ್ಲ, ಹಾಡು ನಿಮ್ಮ ಪಾಡು. ಓಕೆ, ಸೂಪರ್ ಸೂಪರ್. ಈಗಾಗಲೇ ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ನಲ್ಲಿ 3 ರೌಂಡ್ಗಳನ್ನು ಮುಗಿಸಿದ್ವಿ. ಈಗ ಶುರುವಾಗ್ತಿದೆ ಹಾಡು ನಿಮ್ಮ ಪಾಡು. ಓಕೆ, ಈ ಸರಿ ನಾವು ಶಶಿಕಲಾ ಹಾಗೂ ನಾಗೇಂದ್ರ ಪ್ರಸಾದ್ ಅವ್ರ ಕಡೆ ತಿರುಗ್ತಾ ಇದೀವಿ. ನಿಮ್ಮಿಬ್ಬರಲ್ಲಿ ಯಾರು ಹಾಡ್ತೀರಿ? ಇವರೇ ಹಾಡ್ಲಿ, ದೊಡ್ಡ ಜವಾಬ್ದಾರಿ. ಯಾವ ಹಾಡು ಹಾಡ್ತಾ ಇದೀಯಾ? ಗಿಲ್ ಗಿಲ್ ಗಿಲ್ಲಿ ಗಿಲ್ಲಕ್. ಓ, ಗಿಲ್ ಗಿಲ್ ಗಿಲ್ಲಿ ಗಿಲ್ಲಕ್, ಕಾಲಿಗೆಜ್ಜೆ ಜಲ್ಲಕ್, ಕೈ ಬಾಳೆ ದರ್ದರಕ್. ಓಕೆ, ರೆಡಿನಾ ಶಶಿಕಲಾ? ರೆಡಿ ಸರ್. ರೆಡಿ? 1 2 3 4. ಗಿಲ್ 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 ಗಿಲ್ಲಕ್, ಕಾಲಿಗೆಜ್ಜೆ ಝಣಕ್, ಕೈಯ ಬಳ್ಳಿ ಢಣಕ್ ಢಣಕ್. ಹಾ ಹಾ ಹಾ. ಗಿಲ್ ಗಿಲ್ ಗಿಲ್ಲಿ ಗಿಲ್ಲಕ್, ಕಾಲಿಗೆಜ್ಜೆ ಝಣಕ್, ಕೈಯ ಬಳ್ಳಿ ಢಣಕ್. ರಂಗೆತ್ತಿತು ನಿನ್ನ ಕಂಡು ಹಾಡಿ ಕುಣಿಯು ಗುಂಗೆತ್ತಿತು. ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡು ಬಾರೋ ನನ್ನೊಂದಿಗೆ.
ಗುಂಗೆತ್ತಿತು ನಿನ್ನ ಕಂಡು ಹಾಡಿ ಕುಣಿಯೋ ಗುಂಗೆತ್ತಿತು ಆಸೆ ಬಳ್ಳಿ ಹೂವ ಬಿಟ್ಟು ರಾಶಿ ಜನ ತುಂಬಿ ಇಟ್ಟು ತುಳುಕಾಡಿತು ನಿನ್ನ ಹುಡುಕಾಡಿತು ಮೊರೆ ತೊರೆಗೆ ರಕ್ಕ ಮೊರೆಯ ಕೆಡಿಸರುಕ್ಕ ತೋರಕ್ಕ ಮುನಿಸೋ ಯಾತಕು ಕಣ್ಣುಗಳ ಥಳ್ಳಕ್ ತನ್ ಪಳ್ಳಕ್ ಮನಸ್ಸಿನ ಪುಲ್ಲಕ್ ರಂಗೆತ್ತಿತು ನಿನ್ನ ಕಂಡು ಕರಗಿ ಜೀವ ಝುಮ್ಮೆಂದಿತು ಗೋಡೆಯಂತೆ ಹರಿದು ಸ್ಫೂರ್ತಿಗೆ ಜೋಡಿ ಇತ್ತು ಆಡು ಬಾರು ನನ್ನೊಂದಿಗೆ ಜೋಡಿ ಇತ್ತು ಆಡು ಬಾರು ನನ್ನೊಂದಿಗೆ ಗಿಲ್ ಗಿಲ್ ಗಿಲ್ಲಿ ಗಿಲ್ ಕಾಲಿಗೆ ಝಂಡ ಕೈಯ ಭಳ್ಳೆ ಠಣ್ಣಕ್ ರಂಗೆತ್ತಿತು ನಿನ್ನ ಕಂಡು ಹಾಡಿ ಕುಣಿಯೋ ಗುಂಗೆತ್ತಿತು ಏನಾಯ್ತು? ಏನ್ ಅನ್ಸ್ತಮ್ಮ? ಆಸಮ್ ಎಕ್ಸ್ಪೀರಿಯನ್ಸ್. ಹೌದಾ? ಆಕ್ಚುಲಿ ಈ ಸಾಂಗ್ ಹಾಗೆ ಹಾಡೋದಕ್ಕೇನೆ ತುಂಬಾ ಕಷ್ಟ. ಟಫ್ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೌದು ಪಲ್ಲವಿ ಹಾಡ್ಮೇಲೆ ಗೊತ್ತಾಯ್ತು. ನಾಗೇಂದ್ರ ಪ್ರಸಾದ್ ಅವರೇ, ಹೇಗೆ ನಿಮ್ಮ ಶಶಿ ಅವರು ಹಾಡಿದ್ದು? ಸೂಪರ್ ಸೂಪರ್ ಸೂಪರಾ? ಥ್ಯಾಂಕ್ ಯು. ಈಗ ನೀವೇನೋ ಚೆನ್ನಾಗಿ ಹಾಡಿದ್ರಿ, ನೋಡೋಣ ನಮ್ಮ ಸಂಚಾರಿ ವಿಜಯ್ ಹೇಗೆ ಹಾಡ್ತಾರೆ ಅನ್ನೋದು ನಾವು ನೋಡ್ಬೇಕೀಗ. ರೆಡಿನಾ? ರೆಡಿ. ರೆಡಿ? 1 2 3 4. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಹಣತೆಯಲ್ಲಿ ದೀಪವುರಿಯೇ ಬೆಳಕಿನಲ್ಲಿ ಬಾಳುವೆ ಹಣತೆಯಲ್ಲಿ ದೀಪಪುರಿಯೇ ಬೆಳಕಿನಲ್ಲಿ ಬಾಳುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡುವೆ ಬಾಡಿ ಹೋದ ಬಲ್ಲದೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಿಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂವು ಅಯ್ಯೋ ಓಕೆ, ಸೂಪರ್ ಸೂಪರ್. ಏನನ್ಸ್ತು ವಿಜಿ ಬಾಡಿ ಹೋದ ಬಳ್ಳಿಯಿಂದ? ಬಾಡಿ ಹೋಯ್ತು ಬಳ್ಳಿ ಅಲ್ಲ, ಹೋಲ್ ಬಾಡಿನೇ ಬಾಡಿ ಹೋಯ್ತು. ಹೋಲ್ ಬಾಡಿ ಎಷ್ಟು ಚೆನ್ನಾಯ್ತು ಅಂದ್ರೆ ಫೀಲ್ ಚೆನ್ನಾಯ್ತು. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಏನ್ ಅನ್ಸ್ತಾ ಆಕ್ಚುಲಿ? ಅದು ಲೋ ಪಿಚ್ ಬಂದಾಗ ಸುಸ್ತು ಬೇರೆ ಆಗಿರೋದು, ಪಿಚ್ ಕಷ್ಟ ಆಗ್ತದೆ. ಹಾಗೂ ಹಾಡದೆ ಬಿಡಲಿಲ್ಲ. ವೀಕ್ಷಕರೇ, ನಾನು ಅವನಲ್ಲ ಅವಳು ಈ ಚಿತ್ರಕ್ಕೆ ವಿಜಯ್ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ರಾಷ್ಟ್ರೀಯ ಪುರಸ್ಕಾರ ಅವರ ನಟನೆಗೆ. ಹಾಗಾಗಿ ಅದರ ಒಂದು ತುಣುಕು ನಿಮ್ಮ ಎದುರು. Do you have guts to give me a job in your company? No, because I'm a transgender. But we are human beings. Your culture, society is not ready to accept the truth. That's the tragedy.
ಓ ಸೂಪರ್. ಓಕೆ, ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ಬಹುಮಾನ ವಿತರಣೆಯ ಕಾರ್ಯಕ್ರಮ. ಎ ಟೀಮ್ ಗೆಲ್ಲತ್ತಾ, ಬಿ ಟೀಮ್ ಗೆಲ್ಲತ್ತಾ ಅನ್ನೋದನ್ನ ವಿದ್ವಾಂಸರು ತಿಳಿಸ್ತಾರೆ. ವಿದ್ವಾಂಸರೇ, ಯಾರು ಗೆದ್ರು ಅನ್ನೋದನ್ನ ದಯವಿಟ್ಟು ತೋರಿಸಿ ನಿಮ್ಮ ಏರುಪೇರಿನ ಆಟದಲ್ಲಿ. ನಾಗೇಂದ್ರ ಪ್ರಸಾದ್ and ಶಶಿಕಲಾ ಅವರ ಟೀಮು ಗೆದ್ದಿದೆ 25,000 ರೂಪಾಯಿಗಳು. ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸ್ತು ನಮ್ಮ ಈ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ? ಮನಸ್ಸೊಳಗೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಎಷ್ಟೇ ವಯಸ್ಸಾಗಿದ್ರು ಕೂಡ ಒಂದು ಮಗು ಇರುತ್ತೆ. ಆ ಮಗು ಯಾವಾಗ್ಲೂ ಹೊರಗೆ ಬರೋದಿಲ್ಲ, ಕನ್ನಡಿ ನೋಡ್ಕೊಳ್ಳೋಕೆ ಮಾತ್ರ ಬರ್ತಾನೆ. ಹೌದು, ಪ್ರತಿನಿತ್ಯ. ಹೌದು, ಅದು ಬಿಟ್ಟರೆ ಇಂಥ ಶೋಗಳಲ್ಲೇ ಬರೋದು. ಸೊ ಹಾಗಾಗಿ ನಮ್ಮೊಳಗಿನ ಮಗುವನ್ನು ಹೊರಗೆ ತರೋದು, ಅದು ಅಷ್ಟೇ ಅಲ್ಲದೆ ಒಂದಷ್ಟು ನೆನಪುಗಳು, ಹಳೆ ನಟರ ನೆನಪು, ಪ್ರತಿಯೊಂದು ಹಾಡುಗಳ ನೆನಪು. ವಂಡರ್ಫುಲ್ ಶೋ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೀವು ಪ್ರತಿ ಶನಿವಾರ ಮತ್ತು ಭಾನುವಾರ ನಿಮ್ಮ ಅರುಣ್ ಸಾಗರ್ನ ರಾತ್ರಿ 9 ಗಂಟೆ ಸರಿಯಾಗಿ ನೋಡ್ತಾ ಇರಿ. ಇನ್ನೂ ಹೆಚ್ಚು ಒಳ್ಳೆಯ ಕಲಾವಿದರು ಬರ್ತಾರೆ, ಇನ್ನೂ ಮಜಾ ಸಿಗತ್ತೆ. ನೋಡ್ತಾನೆ ಇರಿ ನಮ್ಮ ಕಾರ್ಯಕ್ರಮ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ.